ತಳುಕು ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಅಕ್ರಮ ಪಡಿತರ ಹಕ್ಕಿ ಸಾಗಾಟ ಜಾಲ. 350 ಚೀಲ ಹಕ್ಕಿ ಹಾಗೂ ಲಾರಿ ಚಾಲಕ ವಶ. ಪಡಿತರ ಹಕ್ಕಿ ಬಡವರಿಗೆ ವಿತರಿಸಬೇಕಾದ ಅಕ್ಕಿಯನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಜಾಲವನ್ನು ಭೇದಿಸುವಲ್ಲಿ ತಳುಕು ಪೊಲೀಸರು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾದರು. ರಾಷ್ಟ್ರೀಯ ಹೆದ್ದಾರಿ ಗಿರಿಮನಹಳ್ಳಿ ಗೇಟ್ ಬಳಿ ಕಾರ್ಯಾಚರಣೆ ನಡೆಸಿ ಲಾರಿ ಸಮೇತ 350 ಚೀಲ ಅನ್ನಭಾಗ್ಯ ಅಕ್ಕಿಯನ್ನು ವಶಪಡಿಸಿಕೊಂಡರು. ಬಳ್ಳಾರಿ ಕಡೆಯಿಂದ ಚಳ್ಳಕೆರೆಗೆ ಬರುತ್ತಿದ್ದ ಲಾರಿಯನ್ನು ತಡೆದು ಪರಿಶೀಲಿಸಿದಾಗ ಅಕ್ಕಿಗೆ ಸಂಬಂಧಪಟ್ಟಂತೆ ದಾಖಲಾತಿ ಯಾವುದೂ ಇಲ್ಲ. ಹಾಗಾಗಿ ಲಾರಿ ಚಾಲಕ ಸಂಗಪ್ಪನನ್ನು ವಿಚಾರಿಸಿದಾಗ ಈ ಅಕ್ಕಿ ಸರಬರಾಜು ಮಾಡಿದ್ದು ಅಪರಿಚಿತ ವ್ಯಕ್ತಿ ಎಂದು ಹೇಳಲಾಗಿ, ಅಕ್ರಮ ಪಡಿತರ ಹಕ್ಕಿ ಸಾಗಾಟ ಮಾರಾಟದ ಆರೋಪದ ಮೇಲೆ ಲಾರಿ ಮತ್ತು ಲಾರಿ ಚಾಲಕನ ವಿರುದ್ಧ ತಳುಕು ಪೊಲೀಸ್ ಠಾಣೆಯಲ್ಲಿ ಅಗತ್ಯ ವಸ್ತುಗಳ ಕಾಯ್ದೆ ಹಾಗೂ PSI ಶಿವರಾಜ್ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ತನಿಖೆ ಕೈಗೊಂಡಿದ್ದಾರೆ. ಲಾರಿ ಚಾಲಕ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಟಂಗುಂಟೆ ಗ್ರಾಮದ ನಿವಾಸಿ ಸಂಗಪ್ಪ. ಗಂಗಾವತಿ ಟೌನ್ ಬಳಿಯ ಕಾಲುವೆ ಹತ್ತಿರ ಅಪರಿಚಿತ ವ್ಯಕ್ತಿಯ ಸೂಚನೆ ಮೇರೆಗೆ ಅಕ್ಕಿ ಲೋಡ್ ಮಾಡಿಕೊಂಡು ಬಂಗಾರಪೇಟೆಗೆ ಅನ್ಲೋಡ್ ಮಾಡಲು ಚಾಲಕ ಒಪ್ಪಿಕೊಂಡ ಪ್ರಕರಣದಲ್ಲಿ ತಳುಕು ಪೊಲೀಸ್ ಠಾಣೆ PSI ಶಿವಕುಮಾರ್, ಆಹಾರ ಇಲಾಖೆ ಅಧಿಕಾರಿಗಳು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ.